ಬೆಳಗಾವಿ ಸದ್ಯಕ್ಕೆ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿರುವ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು. ಆದರೆ ಕ್ಷೇತ್ರದಲ್ಲಿ ಹೊರಗಿನ ಸೆಕ್ಟರ್ಗೆ ಕೊಡುತ್ತಿರೋದು ಒಂದೆರಡು ಶಾಕ್ಗಳಲ್ಲ. ಈ ಶಾಕ್ಗಳ ಮಧ್ಯೆ ಇದೀಗ ಪಂಚಮಸಾಲಿ ಸಮುದಾಯದ ವಚನಾನಂದ ಶ್ರೀಗಳು ಲಕ್ಷ್ಮೀಪುರ ಬ್ಯಾಟಿಂಗ್ ಮಾಡಿರುವುದು ಶೆಟ್ಟರ್ ಹೃದಯದಲ್ಲಿ ಹವಲಕ್ಕಿ ಕುಟ್ಟಿದ ಹಾಗೆ ಮಾಡಿದೆ. ಹಾಗಾದ್ರೆ ಕೈ ಬಿಟ್ಟು ಕಮಲ ಹಿಡಿದಿದ್ದೆ ಶೆಟ್ಟರ್ಗೆ ಮುಳುವಾಯ್ತಾ? ಶೆಟ್ಟರ್ ರಾಜಕೀಯ ಭವಿಷ್ಯ ಬೆಳಗಾವಿಯಲ್ಲಿ ಅಂತ್ಯ ಆಗುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ. ರಾಜ್ಯದ ಸಾಕಷ್ಟು ಲೋಕಸಭಾ ಕ್ಷೇತ್ರಗಳ ಸೋಲು ಗೆಲುವುಗಳನ್ನ ತೀರ್ಮಾನ ಮಾಡುವುದು ಲಿಂಗಾಯತ ಸಮುದಾಯ. ಹೀಗಾಗಿ ಈ ಜಾತಿಯ ಓಲೈಕೆಗೆ ಮೂರು ಪಕ್ಷಗಳು ತಾ ಮುಂದು ನಾ ಮುಂದು ಅಂತ ಮುಗಿಬಿದ್ದಿವೆ. ಧಾರವಾಡ ಅಥವಾ ಹಾವೇರಿಯಲ್ಲಿ ನಿಲ್ಲಬೇಕಾದ ಶೆಟ್ಟರ್ ಅನ್ನ ತಂದು ಇಲ್ಲಿ ನಿಲ್ಲಿಸುವುದಕ್ಕೂ ಇದೇ ಲಿಂಗಾಯತ ಮತಗಳು ಕಾರಣ ಎನ್ನಲಾಗುತ್ತಿದೆ. ಆದರೆ ಅದ್ಯಾವ ಗಳಿಗೆಯಲ್ಲಿ ಶೆಟ್ಟರ್ ಬೆಳಗಾವಿಗೆ ಕಾಲಿಟ್ಟರೋ ಗೊತ್ತಿಲ್ಲ. ಅವರಿಗೆ ಪಾಸಿಟಿವ್ ಆಗೋ ಒಂದೇ ಒಂದು ಅಂಶಗಳು ಸೃಷ್ಟಿಯಾಗುತ್ತಿಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದರ ಮೇಲೊಂದರಂತೆ ಶೆಟ್ಟರ್ ಮೇಲೆ ಬಾಣ ಬಿರುಸುಗಳನ್ನ ಬಿಡುತ್ತಿದ್ದಾರೆ. ಆದರೆ ಶೆಟ್ಟರ್ ಬತ್ತಳಿಕೆಯಲ್ಲಿ ಒಂದು ಸೂಸರ್ ಬತ್ತಿ ಕೂಡ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಲಿಂಗಾಯತ ಪಂಚಮಸಾಲಿ ಶ್ರೀಗಳು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡಿರೋದು ಶೆಟ್ಟರ್ ಗೆಲುವಿನ ಹಾಸಿಗೆ ತಣ್ಣೀರು ಸುರಿದಂತಾಗಿದೆ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಪರ ಬ್ಯಾಟಿಂಗ್ ಮಾಡಿದ್ದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯದವರೇ ಅಲ್ಲ ಎಂದು ಹೇಳಿಕೆ ಕೊಟ್ಟಿದ್ದರು. ಇದು ಬೆಳಗಾವಿ ರಾಜಕಾರಣದಲ್ಲಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ವಚನಾನಂದ ಶ್ರೀಗಳು ಈ ಚರ್ಚೆ ಮತ್ತು ಅನುಮಾನಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿರುವ ವಚನಾನಂದ ಶ್ರೀಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯದವರೇ, ಅವರಿಗೆ ನಮ್ಮ ಸಪೋರ್ಟ್ ಆಶೀರ್ವಾದ ಇದ್ದೇ ಇದೆ ಎಂದು ಹೇಳುವ ಮೂಲಕ ನಿರಾಣಿ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಮುರುಗೇಶ್ ನಿರಾಣಿ ಒಂದು ಪಕ್ಷಕ್ಕೆ ಸೇರಿದವರು ಮತ್ತು ಆ ಪಕ್ಷದ ವಕ್ತಾರರು, ಮಾಜಿ ಸಚಿವರು. ಹೀಗಾಗಿ ಅವರು ಇಂಥ ಹೇಳಿಕೆಯನ್ನ ನೀಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯದ ನಾಯಕರೇ ಆಗಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂದು ಹೇಳಿದ್ದಾರೆ ವಚನಾನಂದ ಶ್ರೀಗಳು. ಪಂಚಮಸಾಲಿ ಸಮುದಾಯದ ಏಳಿಗೆ ಮತ್ತು ಅಭಿವೃದ್ಧಿಯೇ ಮಠದ ಏಕೈಕ ಕಾಳಜಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದು ಬಂದ ಹಾದಿ ಮತ್ತು ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ಬೆಳಗಾವಿ ಭಾಗದಲ್ಲಿ ಪ್ರಬಲ ನಾಯಕಿಯಾಗಿ ಬೆಳೆದಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಅವರು ನಮ್ಮವರೇ ಆಗಿದ್ದು ಅವರ ಮೇಲೆ ನಮ್ಮ ಸಂಪೂರ್ಣ ಆಶೀರ್ವಾದ ಇದೆ ಎಂದು ಹೇಳುವ ಮೂಲಕ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸವನ್ನ ಮಾಡಿದ್ದಾರೆ ವಚನಾನಂದ ಶ್ರೀಗಳು. ಚುನಾವಣಾ ಹೊಸ್ತಿಲಲ್ಲಿ ಶ್ರೀಗಳ ಈ ಮಾತುಗಳು ಬಿಜೆಪಿ ಅಭ್ಯರ್ಥಿಯಾಗಿರುವ ಜಗದೀಶ್ ಶೆಟ್ಟರ್ ಅವರಿಗೆ ಶಾಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರಲಿ, ಶೆಟ್ಟರ್ ಕೂಡ ಲಿಂಗಾಯತ ಸಮುದಾಯದವರೇ ಆಗಿದ್ದರೂ ಕೂಡ ಬೆಳಗಾವಿ ನನ್ನ ಕರ್ಮಭೂಮಿ ಎಂದು ಹೇಳಿಕೊಂಡಿದ್ದರು. ಇವರ ಮನೆ ಬೆಳಗಾವಿಯಲ್ಲಿ ಎಲ್ಲಿದೆ ಅಂತ ಕೇಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಿರುಗೇಟು ನೀಡಲೆಂದೇ ಶೆಟ್ಟರ್ ಇತ್ತೀಚೆಗೆ ಬೆಳಗಾವಿಯಲ್ಲಿ ಮನೆಯನ್ನ ಖರೀದಿಸಿ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ದರು. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡುತ್ತಿರುವ ಹೆಬ್ಬಾಳ್ಕರ್ ಅವರು ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸುತ್ತಿದ್ದಾರೆ. ಶೆಟ್ಟರ್ ಬೆಳಗಾವಿಯವರೇ ಅಲ್ಲ, ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡುವ ಮೂಲಕ ಹೊರಗಿನವರು ಎಂಬ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರೆ. ಇದು ಬೆಳಗಾವಿಯ ಸ್ವಾಭಿಮಾನದ ಪ್ರಶ್ನೆ ಎಂದು ಹಾರ್ಬಿಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅಖಾಡಕ್ಕಿಳಿದಿದ್ದರೂ ಯಾವುದೇ ಬಿಜೆಪಿ ನಾಯಕರ ಬೆಂಬಲ ಸಿಗುತ್ತಿಲ್ಲ. ಬೆಳಗಾವಿ ರಾಜಕೀಯ ಕಣದಲ್ಲಿ ಸಿಂಗಲ್ ಆಗಿ ನಿಂತಿದ್ದಾರೆ. ರಮೇಶ್ ಜಾರಕಿಹೊಳಿ, ಮಂಗಳ ಅಂಗಡಿಯವರು ನಮಗೆ ಬೆಂಬಲ ಕೊಡ್ತಾರೆ ಎಂದು ನಂಬಿದ್ದ ಜಗದೀಶ್ ಶೆಟ್ಟರ್ ಇದೀಗ ಕದನ ಕಣದಲ್ಲಿ ಏಕಾಂಗಿಯಾಗಿ ನಿಂತಿದ್ದಾರೆ. ಹಾಗಾದ್ರೆ ಕೈ ಬಿಟ್ಟು ಕಮಲ ಹಿಡಿದಿದ್ದೇ ಜಗದೀಶ್ ಶೆಟ್ಟರ್ಗೆ ಮುಳುವಾಯಿತಾ? ಬೆಳಗಾವಿಯಲ್ಲಿ ಶೆಟ್ಟರ್ ರಾಜಕೀಯ ಅಂತ್ಯವಾಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೆ ಚಾನಲ್ ಅನ್ನ ಶೇರ್ ಮಾಡಿ. ಥ್ಯಾಂಕ್ ಯು.